ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ಟೋರಿನ ನೋಡ್ಕೊಂಬರೋಣ. ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಿತಾ ಬಂದಿರ್ತಾಳೆ ಆದಿಶ್ವರ ಜೊತೆ, ಎಲ್ಲ ಸತ್ಯನ ಕೂಡ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಭಾಗ್ಯ ಬರ್ತಾಳೆ. ಹೋ ಹಿತಾ, ಚೆನ್ನಾಗಿದೆಯಾ? ಯಾವಾಗ ಬಂದೆ ಏನು ಅಂತ ಎಲ್ಲ ಮಾತಾಡ್ತಿರ್ತಾರೆ. ಹೌದಕ್ಕ, ಇವಾಗಷ್ಟೇ ಬಂದೆ ಅಂತ ಕೇಳ್ತಾರೆ. ಮದುಮಗಳಲ್ಲಿ ಅಂತ ಕೇಳಿದ್ರೆ ರೂಮಲ್ಲಿದ್ದಾಳೆ ಅಂತ ಹೊರಟೋಗ್ತಾಳೆ. ಆಗ ಆದಿಶ್ವರು, ಏನಿದು ಭಾಗ್ಯ ಬಗ್ಗೆ ನನಗೆ ಕೆಟ್ಟದಾಗಿ ತಿಳ್ಕೊಂಡಿದ್ದೆ ಸತ್ಯನ, ಈಗ ಒಂದೊಂದಾಗಿ ಆಚೆ ಬರ್ತಿದ್ಯಲ್ಲ, ಇವಳ ಬಗ್ಗೆ ಇಷ್ಟೊಂದು ಒಳ್ಳೆಯ ಗುಣಗಳನ್ನ ಹೇಳ್ತಿದ್ದಾರೆ, ನಾನೇ ಇವಳನ್ನ ತಪ್ಪಾಗಿ ತಿಳ್ಕೊಬಿಟ್ನಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಪೂಜಾ ರೆಡಿ ಆಗ್ತಾ ಇರ್ತಾಳೆ ಗೌರಿ ಪೂಜೆಗೆ ಅಂತ ಅಂದ್ಬಿಟ್ಟು. ಅವಳನ್ನ ಸುಂದರಿ ತುಂಬ ಚೆನ್ನಾಗೇ ರೆಡಿ ಮಾಡ್ತಾ ಇರ್ತಾಳೆ. ಅಬ್ಬಾ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಪೂಜಾ ನೀನು ಈ ಸ್ಯಾರಿಲಿ, ನೀನು ತುಂಬ ಕ್ಯೂಟಾಗಿ ಗೊಂಬೆ ಥರ ಕಾಣ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಹಿತ ಕೂಡ ಬರ್ತಾರೆ. ಹಾಯ್, ಹೇಗಿದೆಯಾ? ಚೆನ್ನಾಗಿದೆಯಾ? ಗೊಂಬೆ ಥರ ಕಾಣಿಸ್ತಿದ್ಯಾ? ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ವಿಜಯಲಕ್ಷ್ಮಿ ಮತ್ತು ಹಾಗೆ ಕನಿಕಾ ಇಬ್ಬರು ಕೂಡ ಒಡವೆನ ತೊಗೊಂಡು ಬರ್ತಾರೆ. ಆಗ ಸುಂದರಿ ಹಾಗೆ ಅವಳನ್ನ ಗುರಾಯಿಸ್ತಾ ಇರ್ತಾರೆ. ಪೂಜಾ, ನೀನು ಹಾಕಿರೋವಂಥ ಒಡವೆನೆಲ್ಲ ಕಿತ್ತು ಬಿಸಾಕು, ನಾನು ಡೈಮಂಡ್ ನೆಕ್ಲೆಸು ಬ್ಯಾಂಗಲ್ಸ್ ಎಲ್ಲ ತೊಗೊಂಬಂದಿದ್ದೀನಿ, ಇದನ್ನೇ ಹಾಕೋಬೇಕು ಅಂತ ಹೇಳ್ತಾರೆ. ಇಲ್ಲ, ಹಾಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ? ನಾನು ತಂದಿರೋಂಥ ಒಡವೆನ ಹಾಕೋಬೇಕು ಅಂತ ಹೇಳ್ತಾರೆ. ಇದೇ ನಿನಗೆ ಸೂಟ್ ಆಗೋವಂಥದ್ದು ಒಡವೆ, ಯಾಕೆ ಬೇಡ ಅಂತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಕನಿಕಾ, ಇದು ಕಾಮತ್ ಅವ್ರ ಮನೆತನಕ್ಕೆ ಪ್ರೆಸ್ಟೀಜ್ ತರೋವಂಥದ್ದು, ಹಾಗಾಗಿ ನೀನು ಈ ಒಡವೆ ಎಲ್ಲನೂ ಹಾಕ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಇಲ್ಲ, ಇದು ನನ್ನ ಅಕ್ಕಮ್ಮ ನನಗೆ ತಂದು ಕೊಟ್ಟಿರೋದು ಪ್ರೀತಿಯಿಂದ, ಅದು ಏನೇ ಆಗಿದ್ರು ಕೂಡ ನಾನು ಪಿಚ್ಚಲ್ಲೇ ಇದ್ನ, ನಾನು ಇದನ್ನೇ ಹಾಕೋತೀನಿ, ಇದರಲ್ಲೇ ಇರ್ತೀನಿ, ಅವಳು ಎಷ್ಟು ಕಷ್ಟಪಡ್ತಾಯಿದ್ದಾಳೆ ಅಂತ ನನಗೆ ಗೊತ್ತು, ನೀವು ಎಷ್ಟೇ ಯಾವುದೇ ವಜ್ರ ತಂದು ಕೊಟ್ರೂ ಕೂಡ ನಾನು ಹಾಕೊಳ್ಳಲ್ಲ, ನಾನು ಬಿಚ್ಚಲ್ಲ, ನೀವು ಏನೇ ಎಷ್ಟೇ ನಮಗೆ ಹಾಕೊಳ್ಳೇಬೇಕು ಅಂತ ಹಿಂಸೆ ಮಾಡಿದರು ನಾನಂತೂ ಖಂಡಿತ ಹಾಕೋಲ್ಲ. ಯಾಕೆ ಅಂತ ಅಂದರೆ ಇಷ್ಟೇ ಸಿಂಪ್ಲಿಸಿಟಿ ನನಗೆ ಸಾಕು. ನನ್ನ ಅಕ್ಕ ನನಗೆ ಹೇಗೆ ಬದುಕಬೇಕು ಅನ್ನೋದನ್ನು ಕಳಿಸ್ಕೊಟ್ಟಿರ್ತಿಲ್ಲ, ಅದನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ, ನಾನು ಹಾಕ್ಕೊಳ್ಳಲ್ಲ, ನನಗೆ ಇಷ್ಟೇ ಸಾಕು, ಇದೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಕನಿಕಾ, ಅಮ್ಮ ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಮ್ಮ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಚೆ ಆದಿಶ್ವರ್ ಅವರು ಕಿಟಕಿಯಲ್ಲಿ ನೋಡ್ತಿರ್ತಾರೆ. ಎಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡೋಕ್ಕೆ ಬಂದ್ರು ಪೂಜಾ ಬೇಡ ಅಂತಂದರು. ಅವ್ರ ಸ್ವಾಭಿಮಾನನೇ ಹೆಚ್ಚಲ್ಲ, ನಾನು ಅವ್ರ ಬಗ್ಗೆ ತಪ್ಪು ತಿಳ್ಕೊಬಿಟ್ಟೆ, ದುಡ್ಡಿಗೆ ಆಸೆ ಪಡೋರು ಅಂತ ಅಂದ್ಕೊಬಿಟ್ನಲ್ಲ, ಏನಿದು ಇವ್ರ ಮನೆತನನೇ ತುಂಬ ಚೆನ್ನಾಗಿದೆ, ನಾನೇ ತಪ್ಪು ತಿಳ್ಕೊಂಡಲ್ಲ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ವಿಶಾಲಾಕ್ಷಿ ಕೋಪವಾಗಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾರೆ. ಎಷ್ಟು ಸೊಕ್ಕವಳಿಗೆ, ನಾನು ಒಡವೆನ ತೊಗೊಂಡೋಗಿ ಕೊಡೋಕೆ ಹೋದರೆ ಬೇಡ ಅಂತ ಅಂದೇ ಬಿಟ್ಲು, ಇವನೇನಾದರೂ ನಿನ್ನ ಮಗನ ಮದುವೆ ಆಗ್ಬಿಟ್ರೆ ಸಂಸಾರ ಹಾಳಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮೇನಕ ಅವರು ಮಾತಾಡ್ತಿರೋದ ಕೇಳಿಸ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾರೆ. ಅವಳೇನಾದರೂ ಮದುವೆ ಆದರೆ ಖಂಡಿತ ಅಂದು ನಿಮ್ಮ ಮನೆ ಅಂತೂ ಚೆನ್ನಾಗಿರಲ್ಲ, ದಯವಿಟ್ಟು ಈ ಮದುವೆನ ನಿಲ್ಲಿಸು ಅಂತ ಅವಳ ಫ್ರೆಂಡು ಮೀನಾಕ್ಷಿ ಅವ್ರ ಫ್ರೆಂಡು ಹೇಳ್ತಿರ್ತಾರೆ. ಈ ಮದುವೆ ನಿಲ್ಲೋದ್ರಿಂದ ಅವಳಿಗೂ ಒಳ್ಳೆಯದು, ನನಗೂ ಒಳ್ಳೆಯದು, ಅವಳು ನಮ್ಮ ಒಂದು ಕ್ಲಾಸ್ಗೆ ಹೊಂದ್ಕೊಳ್ಳೋದಿಲ್ಲ, ನಾನು ಅವಳು ಯಾವತ್ತೂ ಕೂಡ ನನ್ನ ಮಗನ ಜೊತೆ ಚೆನ್ನಾಗಿ ಇರೋಕ್ಕೆ ಬಿಡಲ್ಲ, ನಾನು ಅವಳು ಹೇಗೆ ಅವ್ರ ಅಕ್ಕ ಇದಳೋ ಹಾಗೆ ಅವಳನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಆಗಮನಕ್ಕ, ಏನತ್ತೆ ನೀವು ಹೀಗೆ ಮಾತಾಡ್ತಿದ್ದೀರಾ? ಅವಳು ನಿಮ್ಮ ಮಗನ ಮದುವೆ ಆಗ್ತಿದ್ರು, ನಾನು ಹೇಳಿದ್ನ ಅವನ್ನ ಪ್ರೀತಿಸು ಅಂತ ಕಿಶನ್ನ, ನಾನು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದೆ, ಆದರೂ ಅವನು ಹಠ ಮಾಡಿ ನಾನು ಅವಳೇ ಮದುವೆ ಆಗೋದು ಅಂತ ಹೇಳ್ತಿದ್ದಾರೆ. ಖಂಡಿತ ನಾನು ಅವಳಂತೂ ನಮ್ಮ ಮನೇಲಿ ಚೆನ್ನಾಗಿರೋದಕ್ಕೆ ನಾನು ಬಿಡಲ್ಲ ಅವಳನ್ನ ಅಂತ ಹೇಳ್ತಿರ್ತಾರೆ ಕನಿಕನ ಜೊತೆ. ಹಾಗೆ ಇನ್ನೊಂದು ಕಡೆ ಗೌರಿ ಪೂಜೆಗೆ ಅಂತ ಎಲ್ಲರೂ ಕೂಡ ರೆಡಿಯಾಗಿ ಬಂದಿರ್ತಾರೆ. ರೆಡಿ ಮಾಡಿ ಪೂಜೆನ ಶುರು ಮಾಡಿರ್ತಾರೆ. ಆಗ ಅವರಮ್ಮಂಗೆ ಬಾಗ್ನ ಕೊಡಮ್ಮ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ತುಂಬಾ ಫೀಲ್ ಆಯ್ತಾರೆ. ಗೌರಿ ಪೂಜೆನ ಮಾಡಬೇಕಾದ್ರೆ ಎಂಥ ಹೆಣ್ಮಗುಗೆ ಆದರೂ ಅವರು ತವ್ರ ಮನೆ ಬಿಟ್ಟು ಹೋಗೋ ಅಂಥದ್ದು ನೆನಪು ಬಂದೇ ಬರುತ್ತೆ. ಅವ್ರ ಅಮ್ಮನಿಂದ ಬಾಗ್ನ ಇಸ್ಕೊಳ್ಳೋದು ಕೊನೆಯದಾಗಿ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗಿ ಕಣ್ಣೀರು ಬರುತ್ತೆ. ಆಗ ಕೊನೆಯದಾಗಿ ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ಅವರ ತಾಯಿನ ಕರೆಸಿ ಬಾಗ್ನನ ಕೊಡಿಸ್ತಾರೆ. ಇದು ಕೊನೆ ಬಾಗ್ನ ಪೂಜಾ ನನಗೆ ಕೊಡ್ತಿರೋದು ತವ್ರ ಮನೆಯಿಂದ ಅಂತ ಹೇಳಿದಾಗ ಪಾಪ ಪೂಜೆಗೆ ತುಂಬಾ ಫೀಲ್ ಆಗುತ್ತೆ. ತನ್ನ ತವ್ರ ಮನೆನ ಬಿಟ್ಟು ಹೋಗ್ಬೇಕಾದ್ರೆ ಎಂಥ ಹೆಣ್ಮಗಳಿಗೂ ತುಂಬಾ ಸಂಕಟ ಆಗುತ್ತೆ. ಆಗ ಗೌರಿ ಬಾಗ್ನ ತಗೋ, ಗೌರಿ ಬಾಗ್ನ ತಗೋ ಅಂತ ಹೇಳಿ ಒಂದು 3 ಸಲ ಹೇಳ್ತಾರೆ. ಮತ್ತು ಇನ್ನೊಂದು ಸಲ ಮುತ್ತೈದೆ ಬಾಗ್ನ ಕೊಡು, ಮುತ್ತೈದೆ ಬಾಗ್ನ ಕೊಡು ಅಂತ ಹೇಳಿಬಿಟ್ಟು ಬಾಗ್ನನ ಇಸ್ಕೊತಾರೆ. ಆಗ ಆಶೀರ್ವಾದ ತಗೊಂಡು ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲಿಗೆ ಗೌರಿ ಪೂಜೆ ಮುಗಿತಮ್ಮ ಭಾಗ್ಯ, ಅವಳನ್ನ ಮದುಮಗಳಾಗಿ ನೀನು ತಯಾರು ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಸರಿ ಆಯಿತು ಐನವ್ರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪೂಜಾನ ಕರ್ಕೊಂಡೋಗಿ ರೆಡಿ ಮಾಡ್ತಾ ಇರ್ತಾಳೆ. ಆಗ ಭಾಗ್ಯ, ಏನೇ ಇದು ಪೂಜಾ, ಮುಖನ ಹೀಗೆ ಗಂಟಿಕ್ಕೊಂಡಿದ್ಯಾ, ಮತ್ತೆ ಎಲ್ಲಿ ಬಂದು ಆ ಮೀನಾಕ್ಷಿ ಮತ್ತು ಕನಿಕಾ ತಲೆನೋವು ಬರೆಸ್ತಾರೋ ಗೊತ್ತಿಲ್ಲ ಅಕ್ಕ ಅಂತ ಹೇಳ್ತಾರೆ. ಯಾಕೆ, ಅವ್ರು ಕೊಟ್ಟಂಥ ಒಡವೆ ಬೇಡ ಅಂದಂತೆ ನೀನು ಅಂತ ಕೇಳ್ತಿರ್ತಾರೆ. ಯಾಕೆ ಬೇಡ ಅಂದೆ, ಹಾಕೋಬೇಕಿತ್ತು ಅಂತ ಹೇಳ್ತಾರೆ. ಅವರಮ್ಮ, ವಜ್ರದೆಲ್ಲ ನೆಕ್ಲೆಸ್ ಅಂದಿರಂತಲೇ, ಹಾಕೊಳ್ಳೋಕೆ ಏನಾಗಿತ್ತು ನಿನಗೆ, ಸುಮ್ಮನೆ ಯಾವತ್ತಿದ್ರೂ ನಿನಗೆ ತಾನೇ ಕೊಡೋದು ಅದು. ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ, ನಮ್ಮ ಅಕ್ಕ ಎಷ್ಟು ಕಷ್ಟಪಟ್ಟು ಈ ಒಡವೆಗಳನ್ನ ತಂದಿದ್ದಾಳೆ ಅಂತ ನನಗೆ ಗೊತ್ತು. ಅವ್ರೇನೋ ತಂದರು ಅಂತ ನಾನು ಕಿತ್ತು ಬಿಸಾಕಿ ಹಾಕೋಬಿಡ್ತಾಳೆ ಅಂತ ಅಂದ್ಕೊಬಿಟ್ಟಿದ್ದೀರ. ಅಕ್ಕ ಇದನ್ನೆಲ್ಲ ತರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಏನು ಅಂತ ನನಗೆ ಗೊತ್ತು ಆಯಿತಾ. ಅವಳು ಏನೇ ತಂದ್ರೂ ಅವಳು ನಾನು ಒಳ್ಳೆಯದಕ್ಕೆ ತಂದಿರ್ತಾಳೆ ಅಂತ ಮಾತಾಡ್ತಿರ್ತಾರೆ. ಆಗ ಅವಳ ತಂಗಿ ಲಕ್ಷ್ಮಿ ಬರ್ತಾಳೆ ಅವನ ಮಗನ ಕರ್ಕೊಂಡು. ಅದೇ ಟೈಮ್ಗೆ ಅವಳು ಕೂಡ ಮದುವೆಗೆ ಇನ್ವೈಟ್ ಮಾಡಿರ್ತಾರೆ. ಹಾಗೆ ಬಂದಿರ್ತಾರೆ. ಅಯ್ಯೋ ಲಡ್ಡು ಬಂದ್ಯಾ, ಚೆನ್ನಾಗಿದೆಯಾ, ಹೇಗಿದೆಯಾ, ನಿನ್ನ ಮಗನ್ನ ನೋಡಿ ಎಷ್ಟು ದಿನ ಆಗಿತ್ತು, ನೀನು ನಮ್ಮ ಮನೆಗೆ ಬರೋದೇ ಇಲ್ವಲ್ಲೇ ಅಂತ ಹೇಳಿ ಅವಳನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಗುಂಡಣ್ಣನೂ ಕೂಡ ಬಂದು ಚಿಕ್ಕಿ ಹೇಗಿದೆಯಾ ಏನು ಅಂತ ಕೇಳ್ತಾರೆ. ಆಗ ಭಾಗ್ಯ ಅವ್ರ ಅತ್ತೆ ಮಾವ ಎಲ್ಲರೂ ಕೂಡ ಬಂದು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಪೂಜಾ ಅಕ್ಕ ಅಂತ ಕರೀತಾರೆ. ಅಯ್ಯೋ ಯಾಕೆ ಇಷ್ಟೊಂದು ಫೀಲ್ ಆಗ್ತಿದೆಯಾ, ನೀನು ನನ್ನ ಅಕ್ಕ ಅಂತ ಎಲ್ಲ ಕರಿಬೇಡ, ನೀನು ಮೊದಲು ನನಗೆ ಹೇಗೆ ಕರಿತಿದ್ದೋ ಹಾಗೆ ಕರಿ, ಆಮೇಲೆ ಸೆಂಟಿಮೆಂಟಲ್ ಫುಲ್ ಆಗಿಬಿಡ್ತೀಯಾ, ಚೆನ್ನಾಗಿರಲ್ಲ ಅಂತ ಹೇಳ್ತೀಯ. ಮದುವೆಗೆಲ್ಲ ರೆಡಿ ಆಗಿದೆಯಾ ಅಂತ ಕೇಳ್ತಾರೆ. ಅಯ್ಯೋ ನನ್ನಲ್ಲ, ಆ ಭಾಗ್ಯಕ್ಕೂ ಕೇಳಬೇಕು, ನಾನು ಸುಮ್ಮನೆ ನಿಂತಿದ್ದೀನಿ ಅಷ್ಟೇ, ಅವಳೇ ಎಲ್ಲ ರೆಡಿ ಮಾಡ್ತಾ ಇರೋದು. ಹೌದು, ನನ್ನ ಮದುವೆಲೂ ಹೀಗೆ ಮಾಡ್ತಿದ್ಲು ಭಾಗ್ಯಕ್ಕ, ನಾನು ನಿಮ್ಮ ಮದುವೆ ಹೆಣ್ಣು ಏನು ಮಾಡಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರಿಸ್ತಾ ಇದ್ಲು, ಅವಳೇ ಎಲ್ಲ ಓಡಾಟ ಅವಳದೇ ಎಲ್ಲ ರೆಡಿ ಆಗ್ತಾಯಿದ್ಲು ಅಂತ ಹೇಳ್ತಾರೆ. ಹೌದು ಅಕ್ಕ, ನಿನ್ನಂಥ ಅಕ್ಕ ಸಿಗೋದಕ್ಕೆ ನಾವಂತೂ ತುಂಬ ಪುಣ್ಯ ಮಾಡಿದ್ದೀವಿ. ನಮಗೆ ಏನೇ ಆದರೂ ಫಸ್ಟು, ನಮ್ಗೆ ಏನೇ ಕಷ್ಟ ಬಂದರೂ ನೀನೇ ಫಸ್ಟ್ ನಮಗೆ ಬಂದು ನಿಲ್ತೀಯಕ್ಕ ಅಂತ ಹೇಳ್ತಿರ್ತಾಳೆ ಪೂಜಾ. ಬೇರೆ ಏನೇ ನಿನಗೆ ಎಷ್ಟೇ ನೋವಿದ್ರೂ ಕೂಡ ಆ ನೋವನ್ನೆಲ್ಲ ಮರೆತು ನಮ್ಮಗಳಿಗೆ ಕಷ್ಟ ಅಂದರೆ ಸಾಕು, ನೀನು ಜೊತೆಯಾಗಿ ಬಂದು ನಿಲ್ತೀಯಕ್ಕ. ನಿನ್ನಂಥ ಅಕ್ಕ ಸಿಗಬೇಕು ಅಂತಂದರೆ ನಾವು ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೀವಿ. ಅದೇ ಲಕ್ಷ್ಮಿ ಕರಿತಾರಲ್ಲ ಅಕ್ಕಮ್ಮ ಅಂತ, ಅಕ್ಕನೂ ನೀವೇ, ಅಮ್ಮನೂ ನೀವೇ ನಮಗೆ ಎಲ್ಲ ಅಕ್ಕಮ್ಮ ಅಂತ ಹೇಳ್ತಾರೆ. ಹಾಗೆಲ್ಲರೂ ತುಂಬ ಬೇಜಾರಾಗಿ ಹಾಗೆ ತುಂಬ ಸ್ವಲ್ಪ ಖುಷಿಯಾಗಿ ಅಳ್ತಾ ನಿಂತಿರ್ತಾರೆ. ಆಗ ಇನ್ನೊಂದು ಕಡೆ ಕನಿಕಾ ಅವರು ಬರ್ತಾರೆ. ಭಾಗ್ಯ ಸ್ವಲ್ಪ ಬರ್ತೀಯಮ್ಮ ಅಂತ ಹೇಳ್ತಾರೆ. ಹಾಂ ಬನ್ನಿ ಮೇಡಮ್, ಏನಿಲ್ಲ ಸ್ವಲ್ಪ ಮಾತಾಡ್ತಿದ್ವಿ ಅಂತ ಹೇಳ್ತಾರೆ. ಇಲ್ಲಮ್ಮ, ನಾನು ಸ್ವಲ್ಪ ನಿನ್ನ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು ಬಾ ಅಂತ ಕರೀತಾರೆ. ಇಲ್ಲಿ ಬೇಡ ಮಾತಾಡೋದು ಅಂತ ಕರ್ಕೊಂಡು ಹೋಗ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.